ಹಾಂ, ವಿಶ್ವೇಶ್ವರ ಭಟ್ ಅವರ ಇವತ್ತಿನ ಪುಸ್ತಕ ಬಿಡುಗಡೆ ಆಗ್ತಾಯಿದೆ. ಸುಮಾರು ಜನ ನಮ್ಮ ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ. ವಿಶೇಷವಾಗಿ ಭಟ್ರು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಬರೀ ಭಟ್ರೊಬ್ಬರೇ ಅಲ್ಲ, ನಮ್ಮ ಅಕ್ಕಪಕ್ಕದ ಮನೆಯವರು ಮತ್ತು ಆತ್ಮೀಯ ಸ್ನೇಹಿತರೆಲ್ಲ ಒಟ್ಟಿಗೆ ಕೂಡ್ಬಿಡ್ತೀವಿ. ಅದೇ ಅವರ ವಿಶೇಷ. ಭಟ್ರ ವಿಶೇಷ ಅಂದರೆ ಅದೇ. ಹಾಗಾಗಿ ಭಟ್ರು ಸುಮಾರು ಪುಸ್ತಕಗಳಿಗೆ ಪ್ರತಿಯೊಂದು ಪುಸ್ತಕದ ಬಿಡುಗಡೆ ಆದಾಗ ಕೂಡ ನಾನು ಇಂಡಿಯಾದಲ್ಲಿದ್ದರೆ ಖಂಡಿತ ಬಂದಿರ್ತೀನಿ. ಹಾಗಾಗಿ ಭಟ್ರು ಈ ಒಂದು ಒಳ್ಳೆಯ ಕಾರ್ಯಕ್ರಮ ಯಶಸ್ಸಾಗಲಿ. ಹಲವಾರು ಪುಸ್ತಕ ಇನ್ನೂ ಬರೀಬೇಕು ಅವರು. ಮುಂದಿನ ಪೀಳಿಗೆಗಳಿಗೆ ಇದೊಂದು ಮಾದರಿಯಾಗಿ ಇರುತ್ತೆ ಅಂತ ಹೇಳ್ತಾ, ನಾನು ಒಬ್ಬ ಅವರ ಸ್ನೇಹಿತ. ನಾನು ಕಿರಣ್ ಅಂತ. ವೃತ್ತಿಯಲ್ಲಿ ಕನ್ಸ್ಟ್ರಕ್ಷನ್, ಅಯೋಧ್ಯೆ ಏರ್ಪೋರ್ಟು ಮತ್ತು ಪ್ರಯಾಗ್ರಾಜ್ ಏರ್ಪೋರ್ಟ್ನ ನಾವು ಮಾಡಿದ್ದೀವಿ. ಸರ್, ಅವರು ಅನೇಕ ಪುಸ್ತಕಗಳನ್ನು ಕೂಡ ನೀವು ಓದಿರ್ತೀರ, ಅವರ ಅಂಕಣಗಳನ್ನು ಓದಿರ್ತೀರಿ. ಹೌದು ಸುಮಾರು ಹತ್ತಿರದಿಂದ ಕಂಡಿರ್ತೀರಿ. ಹೌದು. ಜ್ಞಾನಮಟ್ಟ ಆಗಿರ್ಬೋದು, ಅವರ ಅದ್ರ ಬಗ್ಗೆ ಏನು ಹೇಳಿಕೆ ಭಟ್ರು ಅಂದರೆ ನಾಲೆಡ್ಜು. ನಮ್ಮ ಪ್ರಕಾರ ಭಟ್ರು ಅಂತ ಹೇಳಿದ್ರೆ ಒಂದು ಪ್ರತಿ ಸಲನೂ ಅವ್ರನ್ನ ನಾವೆಲ್ಲ ಭೇಟಿ ಮಾಡಿದಾಗ ನಾವು ಏನೋ ಒಂದು ಕಲ್ತ್ಕೊಂಡು ಹೋಗ್ತೀವಿ ಅವ್ರ ಹತ್ರ. ಹಾಗಾಗಿ ನಾನೊಬ್ಬನೇ ಅಲ್ಲ, ನಮ್ಮ ಸುಮಾರು ಜನ ಸ್ನೇಹಿತರು ಕೂಡ ಅದೇ ಥರನೇ. ಹಾಗಾಗಿ ನಾನು ಭಟ್ರನ್ನ ಒಂದು ಗುರು ಸಮಾನ ಅಂತ ನೋಡ್ತೀವಿ. ಆಮೇಲೆ ಭಟ್ರಲ್ಲಿ ತುಂಬ ಕಲ್ತಿದ್ದೀವಿ ನಾವೆಲ್ಲ. ಅದು ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ನಾವು ಅವ್ರ ಜೊತೆ ಸುಮಾರು ದೇಶಗಳಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ. ಹಾಗಾಗಿ ಭಟ್ರ ಜೊತೆ ನಮ್ಮ ಸಂಬಂಧಗಳು ಏನು ಅಂತ ಹೇಳಿದ್ರೆ, ಅವರು ಎಲ್ಲೇ ಯಾವುದೇ ಒಂದು ದೇಶಕ್ಕೆ ಹೋದರೂ ಕೂಡ ನೋಡಿ ಕಿರಣ್ ಬನ್ನಿ ಇಲ್ಲಿ ನೋಡಿ, ಇದು ಗೊತ್ತಾಯ್ತು ಏನು ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತಾರಲ್ಲ, ಅದು ಮಾತ್ರ ಅದ್ಭುತ. ಆ ನಾಲೆಡ್ಜು ಬಹುಶಃ ನಮಗೆ ಇವನ್ ಯಾವುದೇ ಒಂದು ಗೈಡ್ ಹೇಳಿದ್ರು ಕೂಡ ಗೊತ್ತಾಗೋದಿಲ್ಲ. ಆದರೆ ಭಟ್ರ ಬಗ್ಗೆ ಇನ್ನು ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಒಬ್ಬ ಸ್ನೇಹಿತ, ಒಳ್ಳೆ ಫ್ರೆಂಡು. ಅಪರಿಚಿತವಾಗಿ ಬಂದು ಆತ್ಮೀಯರಾಗಿ ಹೋಗುವಾಗ ನೆನಪೊಂದೇ ಮಧುರ ಕಾಣಿಕೆ ಅಂತಾರೆ. ಹಾಗೆ ನನಗೆ ಭಟ್ರು. ಸೊ ಹಿ ಈಸ್ ಎ ಫ್ರೆಂಡ್ ಫಾರ್ ಅವರ್ ಲೈಫ್. ಥ್ಯಾಂಕ್ ಯು. ಒಂದು 101 ಪುಸ್ತಕದ್ದು ಅದೊಂದು ಸಂಭ್ರಮ, 60ರ ಸಂಭ್ರಮ ಭಟ್ ಸರ್ದು 8 ಪುಸ್ತಕಗಳು ಇವತ್ತು ಬಿಡುಗಡೆ ಆಗಿದೆ, ಅದೊಂದು ಸಂಭ್ರಮ. ಸೊ ಎಲ್ಲವೂ ಸೇರಿ ಏನು ಹೇಳ್ತಿರುತ್ತೆ? ನಮಸ್ಕಾರ, ನಾನು ಜಮೀಲ್ ಸಾವನ್ನ ಪ್ರಕಾಶನ ಮಾಲೀಕ, ಒಂದು ಪ್ರಕಾಶಕನಾಗಿ ನನಗೆ ವಿಶ್ವೇಶ್ವರ ಭಟ್ ಅವರು ನನಗೊಂದು ಮೆಂಟರ್, ನನ್ನ ಗುರುಗಳ ಥರ ಅವರು. ಮೊದಲನೇ ಪುಸ್ತಕದಿಂದ ನಂದು 240 ಪುಸ್ತಕ ಆಗಿರೋಕ್ಕೂ ಎಲ್ಲದಕ್ಕೂ ಬೆನ್ನು ತಟ್ಟಿದವರು ವಿಶ್ವೇಶ್ವರ ಭಟ್ ಸರ್. ಸೊ ಆ ಗುರುಗಳದ್ದು 60 ವಯಸ್ಸಿನ ಒಂದು ಬರ್ತಡೇ, ಅದಾದಮೇಲೆ 101 ಪುಸ್ತಕ. ಸೊ ನನಗೆ ವರ್ಡ್ಸ್ ಇಲ್ಲ, ಅಂದರೆ ಒಳಗೆ ಭಾಳ ಖುಷಿ ಇದೆ ನನಗೆ ಅವ್ರು ಸಿಕ್ಕಿದ್ದು ಒಂದು ಏನಂತಾರೆ, ಇಟ್ಸ್ ಅ ಪ್ರೈಸ್ಲೆಸ್. ಅಂದರೆ ಒಂದು ಇವತ್ತು ನಾನು ಏನು ಇದೀನೋ ಅದು ವಿಶ್ವೇಶ್ವರ ಭಟ್ ಸಾರೂ ಒಂದು ಕಾರಣ. ಯಾರೆಲ್ಲ ಒಳಗೆ ಎಲ್ಲ ಹೇಳಿದ್ರು, ಅವರು ಒಂದು ಆಲದ ಮರ ಅವರೆಲ್ಲರನ್ನು ಬೆಳೆಸ್ತಾರೆ ಅಂತಂದಾಗ ಅದರಲ್ಲಿ ನಾನು ಒಂದು ಸಣ್ಣ ಗಿಡ ನಾನು ಒಂದು ಬೆಳೆದಿದ್ದೀನಿ ಅಂತ ನನಗೊಂದು ಖುಷಿ ಇದೆ. ಸೊ ಹ್ಯಾಪಿ ಬರ್ಡೇ ಭಟ್ ಸರ್. ಹೀಗೆ ಬರಿತಾಯಿರಿ, 100 ವರ್ಷ ಮೇಲೆ ದಾಟ್ರಿ ನೀವು. ಅಂದರೆ ನಾನು ಹೇಳೋಕ್ಕೆ ವರ್ಷ ಇಲ್ಲ, ಬಟ್ ಈ ಒಂದು ಹ್ಯಾಪಿ ಬರ್ಡೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.